ಓಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವಿಷ್ಣುಪತ್ನಿ ಮಹಾಮಾಯೇ ಮಹಾಪುರುಷಲಕ್ಷಣೆ ಪ್ರಿಯೇ ಥಾಮೇ ಮಹಾಭಾಗೆ ಲೋಕಮಾತರ್ ನಮೋಸ್ತುತೆ. ರಥತ್ವಾದ್ಭಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೆ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ಸರಸ್ವತಿ. ಮಹತ್ವಾದ್ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಅಪಿ ಪಾದಂ ಪಠೇನ್ ನಿತ್ಯಂ ನ ಚ ನಿರ್ಭಾರತೋ ಭವೇತ್. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ವೇದೋಪಬ್ರಹ್ಮಣಾರ್ಥಂ ಭಗವತಾ ಬಾದರಾಯಣೇನ ಸಂಪ್ರಣೀತಸ್ಯ ಆಶ್ವಮೇಧಿಕೆ ಪರ್ವಣಿ ಅಥಾತಃ ಶ್ರವಣಯೋಗ್ಯಃ ಭವತಿ 31 ಭಾಗಃ, 131ನೇ ಭಾಗ. ತತ್ರ ವೈಷ್ಣವಧರ್ಮ ನಾಮಕೆ ಉಪಪರ್ವಣಿ ಭಗವತಾ ಜಗದ್ಗುರುಣ ಕೃಷ್ಣೇನ ಪಾಂಡವಾದೀನ್ ಪ್ರತಿ ಈ ವೈಷ್ಣವಾಃ ಧರ್ಮಾಃ ಸಮವರ್ಣ್ಯಂತ ತೇಷಾಂ ಮಧ್ಯೆ ಸ್ಥಾನಪ್ರಕಾರಃ ಓಂಕಾರಾದೀನಾಂ ಜಪಪ್ರಕಾರಶ್ಚ ಗತೇಷು ದಿವಸೇಷು ಪ್ರಾಶ್ರೂಯೇತಾಂ. ವೈಷ್ಣವ ಧರ್ಮಗಳನ್ನು ಭಗವಂತ ಪಾಂಡವರಿಗೆ ಉಪದೇಶಿಸ್ತಾ ಇದ್ದಾನೆ. ನಾವು ಅದನ್ನು ನೋಡ್ತಾ ಇದ್ದೇವೆ. ಸ್ನಾನವನ್ನು ಹೇಗೆ ಮಾಡಬೇಕು, ಆ ಪ್ರಸಂಗದಲ್ಲಿ ಯಾವ ಮಂತ್ರಗಳನ್ನು ಜಪಿಸಬೇಕು ಇತ್ಯಾದಿಗಳನ್ನು ಕೃಷ್ಣ ಹೇಳಿದ್ದನ್ನು ನಾವು ನೋಡಿದ್ದೇವೆ. ಅಲ್ಲಿ ಈ ಓಂಕಾರದ ಕುರಿತಾಗಿ ಒಂದು ವರ್ಣನ ಉಳಿದಿತ್ತು. ಅದನ್ನ ಈ ಮುಂದಿನಂತೆ ನಾವೀಗ ನೋಡೋಣ. ಈ ಅಧ್ಯಾಯದಲ್ಲಿ ನಡೆದಿರುವಂತಹ ಅಧ್ಯಾಯದಲ್ಲಿ 41ನೇ ಶ್ಲೋಕ ಅದು. ಸವ್ಯಾಹರ್ತೀಕಾಂ ಸತ್ಪ್ರಣವಾಂ ಗಾಯತ್ರೀಂ ವಾ ತಥೋ ಜಪೇತ್ ಆಶ್ವಾಸಮುಕ್ತಾನ್ ಅಥವಾ ಆಶ್ವಾಸಮೋಕ್ಷಾತ್ ಪ್ರಣವಂ ಜಪೇದ್ವಾ ಮಾ ಮನುಸ್ಮರನ್. ನನ್ನನ್ನು ಜಪಿಸಬೇಕು. ಓಂಕಾರ ವ್ಯಾಹೃತಿ ಇದರಿಂದ ಕೂಡಿದಂಥ ಗಾಯತ್ರಿ ಮಂತ್ರವನ್ನ ಜಪಿಸಬೇಕು. ಅಥವಾ ಪ್ರಣವಂ ಜಪೇದ್ವಾ ಮಾ ಮನುಸ್ಮರನ್, ಕೇವಲ ಓಂಕಾರವನ್ನಾದರೂ ಜಪಿಸಬೇಕು ಅಂತ ಅಲ್ಲಿ ಬಂದಿದೆ. ಅಲ್ಲೊಂದು ಜಿಜ್ಞಾಸೆ ನಮಗೆ ಸಾಮಾನ್ಯವಾಗಿ ಬರಬಹುದು. ಯತಿಗಳೇ ಓಂಕಾರವನ್ನು ಜಪಿಸಬೇಕು ಅಂತ ವಿಧಾನ ಇದೆ, ಈ ಗೃಹಸ್ಥರಾದವರು ಓಂಕಾರವನ್ನು ಜಪಿಸುವುದು ಹೇಗೆ ಅಂತ. ಇದಕ್ಕೆ ಈ ತಂತ್ರಸಾರದ 1ನೇ ಅಧ್ಯಾಯದಲ್ಲಿ ಆಚಾರ್ಯರು ಈ ಅನೇಕ ಮಂತ್ರಗಳನ್ನು ವರ್ಣಿಸ್ತಾರೆ. 8 ಮಂತ್ರಗಳನ್ನು. ಆ 8 ಮಂತ್ರಗಳು ಎಲ್ಲ ಮಂತ್ರಗಳಿಗೂ ಕೂಡ ಮೂಲ ಅಂತ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ತಂತ್ರಸಾರದ 1ನೇ ಅಧ್ಯಾಯದ 46ನೇ ಶ್ಲೋಕ. ಏತೇತು ಸರ್ವಮಂತ್ರಾಣಾಂ ಮೂಲಮಂತ್ರಾಃ ವಿಶೇಷತಃ ಏತದ್ ಜ್ಞಾನಾತ್ ಸಮಸ್ತಂ ಚ ಜ್ಞಾತಂ ಸ್ಯಾತ್ ಶಬ್ದಗೋಚರಂ ಏತದ್ ಜಪಾತ್ ಸಮಸ್ತಾನಾಂ ಮಂತ್ರಾಣಾಂ ಜಾಪಕೋ ಭವೇತ್. ಈ ಓಂಕಾರ ಮೊದಲಾದ 8 ಮಂತ್ರಗಳೇನಿವೆ, ಈ ಮಂತ್ರಗಳು ಉಳಿದೆಲ್ಲ ಮಂತ್ರಗಳಿಗೂ ಕೂಡ ಮೂಲಭೂತವಾದ ಮಂತ್ರಗಳು. ಇವುಗಳನ್ನು ತಿಳಿದುಕೊಂಡ್ರೆ ಸಾಧಕನಾದವನು ಉಳಿದುದೆಲ್ಲ ಮಂತ್ರಗಳನ್ನು ಕೂಡ ತಿಳಿದಂತೆ ಮತ್ತು ಜಪಿಸಿದಂತೆ, ಮತ್ತೆ ಅವುಗಳ ಫಲವೂ ಕೂಡ ಸಿಕ್ಕಂತೆ ಅಂತ ವರ್ಣನೆ ಮಾಡಿದ್ದಾರೆ. ಆ ಅಧ್ಯಾಯದಲ್ಲಿ 1ನೇ ಅಧ್ಯಾಯದಲ್ಲಿ ಆ ಓಂಕಾರದ ಅಂಗನ್ಯಾಸ, ಕರನ್ಯಾಸ ಇತ್ಯಾದಿ ಎಲ್ಲವನ್ನೂ ಕೂಡ ಆಚಾರ್ಯ ವರ್ಣನೆ ಮಾಡಿದ್ದಾರೆ. ಅದನ್ನ ಗೃಹಸ್ಥರು ಹೇಗೆ ಜಪಿಸಬೇಕು,
ಮತ್ತೆ ಓಂ ಮತ್ತೆ ಸನ್ಯಾಸಿಗಳು ಹೇಗೆ ಜಪಿಸಬೇಕು ಅನ್ನುವಂಥ ಕೆಲವು ವಿವರಗಳನ್ನು ಈಗ ನೋಡೋಣ. ಆಚಾರ್ಯರು ತಂತ್ರಸಾರದಲ್ಲಿ ಎಲ್ಲವನ್ನೂ ಹೇಳಲಿಲ್ಲ. ತಂತ್ರಸಾರ ಅನ್ನೋ ಗ್ರಂಥ ಇರುವುದು ಕೇವಲ ಸನ್ಯಾಸಿಗಳಿಗೇನಲ್ಲ, ಸನ್ಯಾಸಿಗಳು ಗೃಹಸ್ಥರು ಎಲ್ರಿಗೂ ಕೂಡ ಇರುವಂಥದ್ದೇ. ಅಲ್ಲಿ ಈ ಮಂತ್ರಗಳನ್ನೆಲ್ಲ ಹೇಳಿದ್ದಾರೆ ಅಂದಮೇಲೆ ಅಲ್ಲಿ ಬಂದಿರುವಂತಹ ಮಂತ್ರಗಳು ಎಲ್ಲರ ಕುರಿತಾಗಿಯೂ ಗೃಹಸ್ಥರಿಗೂ ಕೂಡ ಉಪಯುಕ್ತ ಆಗುವಂಥ ಮಂತ್ರಗಳೇ ಅವು. ಯತಿ ಪ್ರಣವಕಲ್ಪ ಅಥವಾ ಓಂ ತತ್ಸತ್ ಪ್ರಣವಕಲ್ಪ ಅಂತ ಒಂದು ಬೇರೆ ಗ್ರಂಥ ಇದೆ. ಅಲ್ಲಿ ಯತಿಗಳಾದವರಿಗೆ ವಿಶೇಷವಾಗಿ ಅವರು ಜಪಿಸಬೇಕಾದಂತಹ ಮಂತ್ರಗಳನ್ನ ವರ್ಣಿಸ್ತಾರೆ. ಹದಿನೇಳನೇ ಶ್ಲೋಕದಲ್ಲಿ ಋಷಿಶ್ಚ ದೈವತೈಕೋಹಂ ತಾರಾದೀನಾಂ ವಿಶೇಷತಃ ಛಂದೋ ಮದೀಯ ಗಾಯತ್ರಿ ತಾರಾಷ್ಟಾಕ್ಷರಯೋರ್ ಮತ. ಓಂಕಾರ ಮೊದಲಾದ ಎಲ್ಲಾ ಮಂತ್ರಗಳಿಗೂ ಕೂಡ ಮುಖ್ಯ ಋಷಿ ಮತ್ತು ಪ್ರತಿಪಾದ್ಯ ದೇವತೆ ಎರಡೂ ಕೂಡ ನಾನೇ ಆಗಿದ್ದೇನೆ. ಓಂಕಾರ ಮತ್ತು ಅಷ್ಟಾಕ್ಷರ ಎರಡೂ ಮಂತ್ರಗಳಿಗೆ ದೈವಿ ಗಾಯತ್ರಿ ಛಂದಸ್ಸು, ಇದು ನನ್ನ ದೈವಿ ಗಾಯತ್ರಿಯೇ ಛಂದಸ್ಸು ಅಂತ ನನ್ನ ಅಭಿಮತ ಆಗಿದೆ ಅಂತ ಭಗವಂತ ಅದರ ಮಹತ್ವವನ್ನ ವರ್ಣನೆ ಮಾಡ್ತಾನೆ. ಅಹಮೇಕಃ ಅಖಿಲ ಗುಣೋ ವಾಚಕಃ ಪ್ರಣವೋ ಮಮ ಅಕಾರಾದ್ಯತಿ ಶಾಂತಾಂತಹ ಸ್ವಯಂ ಅಷ್ಟಾಕ್ಷರೋ ಮತಃ. ಈ ಜಗತ್ತಿನಲ್ಲಿ ಗುಣಪೂರ್ಣನಾದವನು ನಾನೊಬ್ಬನೇ. ಆ ಓಂಕಾರ ಏನಿದೆ ಪ್ರಣವ, ಅದು ನನಗೇ ವಾಚಕವಾದದ್ದು ಅಂತ ತಂತ್ರಸಾರದಲ್ಲಿ ಕೂಡ ಅದರ ಆ ಓಂಕಾರದ ಅಭಿಪ್ರಾಯವನ್ನು ಕೂಡ ವರ್ಣನೆ ಮಾಡಿದ್ದಾರೆ. ತಂತ್ರಸಾರ ಗ್ರಂಥದಲ್ಲಿ ಮತ್ತೆ ಆ ತಂತ್ರಸಾರದ ವ್ಯಾಖ್ಯಾನಗಳಲ್ಲಿ ಈ ಓಂಕಾರವನ್ನ ಉಳಿದೆಲ್ಲರೂ ಕೂಡ ಜಪಿಸುವುದಕ್ಕೆ ಏನು ಸಮ್ಮತಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿದೆ. ಅದರ ಕುರಿತಾಗಿ ಅದರ ವ್ಯಾಖ್ಯಾನಗಳಲ್ಲಿ ಮತ್ತೆ ಸದಾಚಾರ ಸ್ಮೃತಿ ಗ್ರಂಥದಲ್ಲಿ ಒಂದೆರಡು ವಿಷಯಗಳಿವೆ. ಅವುಗಳನ್ನು ನೋಡಿ ಈ ಇವತ್ತಿನ ಭಾಗವನ್ನ ಮುಂದುವರಿಸೋಣ. ಓಂಕಾರ ಮೊದಲಾದ 8 ಮಂತ್ರಗಳೇನಿವೆ ಇವು ಎಲ್ಲಾ ಮಂತ್ರಗಳಿಗೂ ಕೂಡ ಮೂಲಭೂತವಾದದ್ದು. ಉಳಿದೆಲ್ಲ ಮಂತ್ರಗಳು ಈ 8 ಮಂತ್ರಗಳ ವ್ಯಾಖ್ಯಾನ ರೂಪವಾದದ್ದು. ಹಾಗಾಗಿ ಈ 8 ಮಂತ್ರಗಳು ಉಳಿದೆಲ್ಲ ಮಂತ್ರಗಳ ಸಂಗ್ರಹ ರೂಪವಾದದ್ದು ಅಂತ ಅರ್ಥ. ಆದ್ರಿಂದ ಇವುಗಳನ್ನ ಸ್ಮರಿಸಬೇಕು. ಈ ತಂತ್ರಸಾರದ ಛಲಾರಿ ವ್ಯಾಖ್ಯಾನದಲ್ಲಿ ವಾಸುದೇವ ಸ್ಮೃತಿ ಅಂತ ಒಂದನ್ನು ಉದ್ಧರಿಸ್ತಾರೆ. ತಾರಃ ಅಷ್ಟವರ್ಣ ದ್ವಿಷಡಕ್ಷರ ಅನ್ಯ ಷಡಕ್ಷರ ವ್ಯಾಹತಯ ಕ್ರಮೇಣ ಪಂಚಾಶದರ್ಣಾ ಸವಿತುಶ್ಚ ಪತ್ನಿ ಪುಂಸೂಕ್ತಂ ಅಷ್ಟಾವಿತಿ ಮೂಲಮಂತ್ರಾಹ ಅಂತ ಆ 8 ಮೂಲ ಮಂತ್ರಗಳನ್ನು ವರ್ಣನೆ ಮಾಡ್ತಾರೆ. ಒಂದು ಓಂಕಾರ, ಮುಂದೆ ನಾರಾಯಣ ಅಷ್ಟಾಕ್ಷರ ಮಂತ್ರ, ವಾಸುದೇವ ದ್ವಾದಶಾಕ್ಷರ ಮಂತ್ರ, ವಿಷ್ಣು ಷಡಕ್ಷರ ಮಂತ್ರ, ಭೂಸ್ವಹ ಅನ್ನುವಂಥ ವ್ಯಾಹೃತಿಗಳ ಮಂತ್ರ, ಮತ್ತೆ ಮಾತೃಕಾನ್ಯಾಸ ಮಂತ್ರ, ಗಾಯತ್ರಿ ಮಂತ್ರ, ಮತ್ತೆ ಪುರುಷ ಸೂಕ್ತ ಮಂತ್ರ. ಇವಿಷ್ಟು 8 ಮಂತ್ರಗಳು ಅಂತ ಅಲ್ಲಿ ವರ್ಣಿಸಿದ್ದಾರೆ. ಮೂರು ಹೊತ್ತಿನಲ್ಲೂ ಕೂಡ ಮಧ್ಯಾಹ್ನ, ಸಾಯಂಕಾಲ ಮತ್ತೆ ರಾತ್ರಿ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಈ 3 ಹೊತ್ತಿನಲ್ಲೂ ಕೂಡ ಈ ಮಂತ್ರಗಳನ್ನ ಜಪಿಸಬೇಕು ಅಂತ ಆ ವ್ಯಾಖ್ಯಾನಗಳಲ್ಲಿ ಕಂಡು ಬರ್ತದೆ. ಇಲ್ಲೊಂದು ಪ್ರಶ್ನೆ. ಅಷ್ಟಮಹಾಮಂತ್ರೇಶು ಪ್ರಣವೇ ಯತೀನಾಮೇವ ಅಧಿಕಾರ ಪ್ರಣವೋ ಯತೀನಾಮೇವ ಗೃಹಿಭಿರ್ ಜ್ಞಾಯತೆ ನಸಹ ಅಂತ ವರಾಹ ಪುರಾಣದ ಒಂದು ಮಾತಿದೆ. ಪ್ರಣವ ಅಂತ ಅನ್ನೋದು ಈ ಓಂಕಾರ ಮಂತ್ರ ಅಂತ ಅನ್ನೋದು ಕೇವಲ ಯತಿಗಳಿಗೆ ಮಾತ್ರ, ಗೃಹಸ್ಥರು ಅದನ್ನು ತಿಳ್ಕೊಳ್ಳಿಕ್ಕೆ ಸಮರ್ಥರಲ್ಲ ಅಂತ. ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಹೇಳುವಂತೆ ಗೃಹಸ್ಥಾದೀನಾಮಪಿ ಅಧಿಕಾರ ಅಸ್ತಿ, ಗೃಹಸ್ಥರು ಬ್ರಹ್ಮಚಾರಿಗಳಿಗೂ ಮೊದಲಾದವರಿಗೂ ಕೂಡ ಅಧಿಕಾರ ಇದ್ದೇ ಇದೆ. ಆಚಾರ್ಯರು ಇದೇ ತಂತ್ರಸಾರದ 3ನೇ ಅಧ್ಯಾಯದಲ್ಲಿ ಪ್ರತಿಮಾ ಪ್ರತಿಷ್ಠಾಪನೆ ಮಾಡುವ ಪ್ರಸಂಗದಲ್ಲಿ ಪ್ರಣವಂಚ ಜಪೇದ್ವಿಷ್ಣುಂ ಅಂತ ಆ ಪ್ರಣವ ಮಂತ್ರವನ್ನ ಜಪಿಸಬೇಕು ಅಂತ ಅಲ್ಲಿ ಸೂಚನೆ ಮಾಡಿದ್ದಾರೆ. ಆ ಶ್ಲೋಕ ಹೀಗಿದೆ: ಜಪ್ತ್ವಾಚೈವ ನಿಜಂ ಮಂತ್ರಂ ಪುನರಷ್ಟಾಕ್ಷರಂ ಸುಧೀಹಿ ಪ್ರಣವಂಚ ಜಪೇದ್ವಿಷ್ಣುಂ ಧ್ಯಾಯನ್ ಉತ್ತಮ ರೂಪಿಣಂ ಅಂತ. ಆ ಮೂರ್ತಿ ಪ್ರತಿಷ್ಠಾಪನಾ ಪ್ರಸಂಗದಲ್ಲಿ ವಿಶ್ವಕರ್ಮ ಸೂಕ್ತವನ್ನ, ಪುರುಷ ಸೂಕ್ತವನ್ನ ಜಪಿಸಿ ಯಾವ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಿರ್ತೀವೋ
ಆ ಮೂರ್ತಿಯ ಮಂತ್ರವನ್ನ, ನಾರಾಯಣ ಅಷ್ಟಾಕ್ಷರ ಮಂತ್ರವನ್ನ ಮತ್ತೆ ಪ್ರಣವವನ್ನ ಜಪಿಸಬೇಕು ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಓಂಕಾರವನ್ನ ಗೃಹಸ್ಥರು ಕೂಡ ಜಪಿಸಲಿಕ್ಕೆ ಏನೇ ನಿರ್ಬಂಧ ಇಲ್ಲ, ಇದು ಆಚಾರ್ಯರ ಅಭಿಪ್ರಾಯ. ವಿಷ್ಣು ತೀರ್ಥರು ಕೂಡ ಆ ಥರ ಹೇಳಿದ್ದಾರೆ. ಪ್ರಾಯ ಅದು ಸನ್ಯಾಸ ಪದ್ಧತಿ ಇದ್ದಿರಬೇಕು. ನಾರಾಯಣಷ್ಟಾಕ್ಷರ ನಾರಾಯಣಷ್ಟಾಕ್ಷರಶ್ಚ ವೈಷ್ಣವಂ ಚ ಷಡಕ್ಷರಂ ದ್ವಾದಶಾರ್ಣೋ ವ್ಯಾಹೃತಯ ಷಡೇತೆ ಮನವೋ ಅಖಿಲೈ ಮುಮುಕ್ಷುಭಿಃ ಸದಾ ಜಪ್ಯಾಃ ಯತಿಭಿಸ್ತತಯೇವ ಚ. ಈ ಕೆಲವು ಮಂತ್ರಗಳು, ನಾರಾಯಣ ಅಷ್ಟಾಕ್ಷರ ಮತ್ತೆ ಉಳಿದೆಲ್ಲ ಮಂತ್ರಗಳನ್ನ ಎಲ್ಲರೂ ಜಪ ಮಾಡಬೇಕು. ಯತಿಭಿಹಿ ತತಯೇವಹಿ, ಯತಿಗಳು ಕೂಡ ಜಪ ಮಾಡಬೇಕು. ಈ ಮಾಧವ ಸ್ಮೃತಿ ಅಂತ ಅದನ್ನು ಕೂಡ ಈ ಛಲಾರಿ ಆಚಾರ್ಯರು ಉದ್ಧರಿಸ್ತಾರೆ. ಸಂಧ್ಯಾಸು ಮಂತ್ರಾಹ ಇಮ ಏವ ಜಪ್ಯಾಹ ತಾರೋ ಯತೀನಾಂ ಪ್ರಥಮೋ ಹಿ ಮಂತ್ರಃ ಸಾವಿತ್ರ ಉಕ್ತಶ್ಚ ತಥಾ ಪರೇಶಾಂ ದ್ವಿಜನ್ಮನಾಂ ಶಶ್ವದನಿಂದಿತಾನಾಂ. ಯತಿಗಳಿಗೆ ಮೊದಲು ಪ್ರಣವ ಮಂತ್ರ, ಗೃಹಸ್ಥಾದಿಗಳಿಗೆ ವಿಶ್ವಾಮಿತ್ರ ಗಾಯತ್ರಿ ಅಂತನ್ನೋದು ಮೊದಲು ಜಪ ಮಾಡಬೇಕಾದದ್ದು. ಗೃಹಸ್ಥಾದಿನಾಂ ವಿಶ್ವಾಮಿತ್ರ ಗಾಯತ್ರಿ ಮಂತ್ರ ಪ್ರಥಮಂ ಜಪ್ಯ ಇತಿ ಪ್ರಥಮ ಜಪ್ಯತ್ವೇ ವಿಷಯ. ಇದು ವ್ಯತ್ಯಾಸ ಅಷ್ಟೇ ಹೊರತು ಗೃಹಸ್ಥರು ಈ ಓಂಕಾರವನ್ನು ಜಪಿಸಲೇಬಾರದು ಅಂತ ಏನಲ್ಲ. ಪುನಶ್ಚರಣೆ ಬಹುಜಪಕರಣೇ ಚ ಗೃಹಸ್ಥಸ್ಯ ನ ಅಧಿಕಾರ. ಆ ಓಂಕಾರವನ್ನ ಬಹಳಷ್ಟು ಜಪ ಮಾಡಬಾರದು, ಮತ್ತೆ ಬಹಳ ಸಂಖ್ಯೆಯಲ್ಲಿ ಅದನ್ನ ಪುರಶ್ಚರಣದಲ್ಲಿ ಕೂಡ ಆತ ಆಚರಣೆಗೆ ತರಬಾರದು. ಓಂಕಾರ ಅಂತ ಅನ್ನೋದು ವೈರಾಗ್ಯವನ್ನು ಹುಟ್ಟಿಸ್ತದೆ. ಆದ್ರಿಂದ ಗೃಹಸ್ಥನಾದವನು ಸಾವಿರಾರು ಸಂಖ್ಯೆಯಲ್ಲಿ ಅದನ್ನು ಜಪಿಸಿದರೆ ಆತನಿಗೆ ಅದು ಅನುಕೂಲವೇ, ಸನ್ಯಾಸಿ ಆದವನಿಗೆ ಅದು ಅನುಕೂಲಕರವೇ. ಆದರೆ ಗೃಹಸ್ಥ ಅದನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಜಪಿಸ್ತಾ ಹೋದರೆ ವೈರಾಗ್ಯ ಬಂದು ಅವನ ಗೃಹಸ್ಥ ಜೀವನಕ್ಕೆ ತೊಂದರೆ ಆಗ್ತದೆ. ಅದಕ್ಕಾಗಿ ಅದನ್ನು ಮಾಡಬಾರ್ದು ಅಂತ ಹೇಳಿದ್ದಾರೆ ಹೊರತು ಜಪವನ್ನೇ ಮಾಡಬಾರದು ಅಂತ ವರಾಹ ಪುರಾಣದ ಅಭಿಪ್ರಾಯ ಅಲ್ಲ. ಅದಕ್ಕಾಗಿ ಶೌನಕ ಸ್ಮೃತಿಯಲ್ಲಿ ಹೀಗೆ ಹೇಳ್ತಾರಂತೆ: ಗೃಹಸ್ಥಾದ್ಯಾಹ ತಥಾ ಶುದ್ಧಾಹ ಪೌನಶ್ಚರಣಕಂ ವಿನಾ ನಿತ್ಯಮೇವ ಜಪಂ ಕುರಿಯು ತೇಷಾಂ ಮಂತ್ರವಿಧಿಂ ಶೃಣು. ಗೃಹಸ್ಥ, ವಾನಪ್ರಸ್ಥ, ಬ್ರಹ್ಮಚಾರಿ ಇವರೆಲ್ಲರೂ ಕೂಡ ಪುರಶ್ಚರಣವಿಲ್ಲದೆ ಓಂಕಾರವನ್ನ ಜಪಿಸಬಹುದು ಅಂತ ಹೀಗದರ ತಾತ್ಪರ್ಯ. ತಸ್ಮಾತ್ ವಿಶಿಷ್ಟಾನಾಂ ಗೃಹಸ್ಥಾದೀನಾಂ ಪ್ರಣವೇ ಅಧಿಕಾರ ಅಸ್ತಿವೇತ್ಯಾಹು. ಆದ್ದರಿಂದ ಈ ಕೆಲವರು ಈ ಜ್ಞಾನಿಗಳೆಲ್ಲರ ಅಭಿಪ್ರಾಯವನ್ನು ನಾವು ಗಮನಿಸಿದರೆ ಎಲ್ಲಾ ಗೃಹಸ್ಥರು ಓಂಕಾರವನ್ನು ಜಪಿಸಬೇಕು ಅಂತ ತಾತ್ಪರ್ಯ ಇರಲಿಕ್ಕಿಲ್ಲ. ಯಾಕೆಂದ್ರೆ ಸರಿಯಾದ ಆಚಾರ ಶುದ್ಧಿ, ಶಾಸ್ತ್ರ ಶ್ರವಣದ ಶುದ್ಧಿ ಇತ್ಯಾದಿ ಇಲ್ಲದೆ ಹೋದರೆ ಅವರಿಗೆ ಆ ಓಂಕಾರವನ್ನು ಜಪಿಸಿಯೂ ಕೂಡ ಫಲ ಇಲ್ಲದಂತಾದಿತ್ತು. ಕುರಿಯಾದನ್ಯನ್ನವಾ ಕುರಿಯಾನ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಬೇರೆ ಯಾವುದನ್ನ ಜಪಿಸಿ ಬಿಡಿ, ಗಾಯತ್ರಿಯನ್ನಂತೂ ಎಲ್ಲರೂ ಜಪಿಸಲೇಬೇಕು. ಅದಕ್ಕಾಗಿ ಆ ಗಾಯತ್ರಿಯನ್ನೇ ಬಿಟ್ಟು ಓಂಕಾರಕ್ಕೆ ತೊಡಗಬಾರ್ದು ಗೃಹಸ್ಥರು. ಅದಕ್ಕಾಗಿ ಆ ಗೃಹಸ್ಥರಿಗೊಂದು ನಿರ್ಬಂಧ ಹಾಕಿದ್ದಾರೆ ಅಷ್ಟೇ ಹೊರತು ವಿಶಿಷ್ಟರಾದ ಗೃಹಸ್ಥರಾದವರು ಗಾಯತ್ರಿಯನ್ನ ಮಾಡ್ತಾ ಇದ್ದವರು ಓಂಕಾರವನ್ನು ಕೂಡ ಜಪಿಸಬಹುದು. ಪ್ರಥಮ ಜಪ್ಯತ್ವೇ ವಿಶೇಷೋಕ್ತ್ಯ. ಮೊದಲು ಜಪ ಮಾಡಬೇಕಾದದ್ದು, ಮೊದಲು ಸನ್ಯಾಸಿಗಳು ಓಂಕಾರವನ್ನ, ಮೊದಲು ಗೃಹಸ್ಥರು ಮಾಡಬೇಕಾದದ್ದು ಗಾಯತ್ರಿಯನ್ನ. ಅನಿಂದಿತಾನಾಂ ಶುದ್ಧಾನಾಂ ಅಪರೇಷಾಂ ಗೃಹಸ್ಥಾನಾಂ. ಶುದ್ಧವಾದ ಅಂತರಂಗ ಬಹಿರಂಗ ಆಚಾರಗಳನ್ನು ಇಟ್ಕೊಂಡಂಥವರು ಅವರು ಸಾವಿತ್ರ ವಿಶ್ವಾಮಿತ್ರ ಗಾಯತ್ರಿ ಮಂತ್ರ ಪ್ರಥಮಂ ಜಪ್ಯ. ಅಂತಹ ಗೃಹಸ್ಥರಾದವರು ವಿಶ್ವಾಮಿತ್ರ ಕಂಡುಕೊಂಡಂಥ ಗಾಯತ್ರಿ ಮಂತ್ರವನ್ನು ಮೊದಲು ಜಪಿಸಬೇಕು. ಅನಂತರಂ ಪ್ರಣವಾದ್ಯಷ್ಟ ಮಹಾಮಂತ್ರ ಜಪ್ಯಾ. ಮುಂದೆ ಓಂಕಾರ ಮೊದಲಾದ 8 ಮಹಾಮಂತ್ರಗಳನ್ನು ಜಪಿಸಬೇಕು. ಯತೀನಾಂತು ತಾರಹ ಪ್ರಣವ ಪ್ರಥಮಂ ಜಪ್ಯ. ಓಂಕಾರವನ್ನು ಅವರು ಮೊದಲು ಜಪಿಸಬೇಕು. ಪಶ್ಚಾತ್ ವಿಶ್ವಾಮಿತ್ರ ಗಾಯತ್ರಿ, ಇದರ ನಂತರವೇ ವಿಶ್ವಾಮಿತ್ರ ಗಾಯತ್ರಿ ಅಷ್ಟಾಕ್ಷರ ಮೊದಲಾದವುಗಳನ್ನ ಅವರು ಜಪಿಸಬೇಕು. ಆದ್ರಿಂದ ಯತಿಗಳಿಗೂ ಕೂಡ ವಿಶ್ವಾಮಿತ್ರ ಗಾಯತ್ರಿಯನ್ನ ಜಪಿಸ್ಲಿಕ್ಕೆ ಅಧಿಕಾರ ಇದ್ದೇ ಇದೆ. ಅದನ್ನ ಯಾರೂ ಕೂಡ ಬಿಡುವಂತಿಲ್ಲ. ಪ್ರಾಸಂಗಿಕವಾಗಿ ಅದನ್ನು ಕೂಡ ನಾವು ತಿಳ್ಕೊಳ್ಬೇಕಷ್ಟೆ. ಏಕೋಂಕಾರ ಸಂಪುಟ ಷಡೋಂಕಾರೇತಿ ಸಾತ್ರಿಧ. ವಾನಪ್ರಸ್ಥ ಯತೀನಾಂತು ಷಡೋಂಕಾರ ಪ್ರಶಸ್ಯತೆ. ವಾನಪ್ರಸ್ಥರಿಗೆ, ಯತಿಗಳಿಗೆ, ಇವರಿಗೆ
6 ಓಂಕಾರಗಳಿಂದ ಕೂಡಿದಂಥ ಓಂಕಾರ. ಮೊದಲು ಒಂದು ಓಂಕಾರವನ್ನು ಒಳಗೊಂಡಂಥ ಒಂದು ಗಾಯತ್ರಿ, ಇದು ಗೃಹಸ್ಥರಿಗೆ ಮತ್ತೆ ಬ್ರಹ್ಮಚಾರಿಗಳಿಗೆ. ಒಟ್ಟು ಗಾಯತ್ರಿ ಮಂತ್ರ ಇರುವುದೇ ಏಕೋಂಕಾರ ಸಂಪುಟಾಚ ಷಡೋಂಕಾರೇತಿ ಸಾತ್ರಿಧ. ಒಂದೇ ಓಂಕಾರವನ್ನು ಒಳಗೊಂಡದ್ದು ಒಂದು, ಮತ್ತು ಸಂಪುಟ ರೂಪವಾದ ಓಂಕಾರವನ್ನು ಒಳಗೊಂಡಂಥ ಗಾಯತ್ರಿ ಎರಡನೇದ್ದು, 6 ಓಂಕಾರಗಳನ್ನು ಒಳಗೊಂಡದ್ದು ಮೂರನೇದ್ದು ಅಂತ ಈ ಥರ ಒಟ್ಟು ತಾತ್ಪರ್ಯ. ಆದಾ ಓಂಕಾರ ಸಂಯುಕ್ತ ಗಾಯತ್ರಿಕ ಉದಾಹೃತ. ಮೊದಲನೇದ್ದಂತೂ ನಮಗೆಲ್ಲ ಗೊತ್ತಿದ್ದೇ ಇದೆ, ಒಂದೇ ಓಂಕಾರವನ್ನು ಒಳಗೊಂಡದ್ದು. ಆದ್ಯಂತ ಓಂಕಾರ ಸಂಯುಕ್ತ ಗಾಯತ್ರಿ ಸಂಪುಟಾಸ್ಮೃತ. ಆದಿಯಲ್ಲಿಯೂ ಅಂತ್ಯದಲ್ಲಿಯೂ ಈ ಸಂಪುಟೀಕರಣ ರೂಪದಲ್ಲಿ ಓಂಕಾರವನ್ನು ಹೇಳಿ ಗಾಯತ್ರಿಯನ್ನ ನಡುವೆ ಜಪಿಸುವುದಕ್ಕೆ ಸಂಪುಟಾಕಾರದ ಗಾಯತ್ರಿ ಅಂತ ಕರೀತಾರೆ. ಆದ್ಯೋಂಕಾರ ಗೃಹಸ್ಥಶ್ಚ ವರ್ಣಿತಶ್ಚ ನಚೇತರೆ. ಈ ಮೊದಲು ಓಂಕಾರವನ್ನು ಒಳಗೊಂಡಂತಹ ಗಾಯತ್ರಿ ಏನಿದೆ ಅದು ಬ್ರಹ್ಮಚಾರಿಗೆ ಮತ್ತು ಗೃಹಸ್ಥನಿಗೆ ವಿಹಿತ ಆಗಿದೆ. ಇನ್ನು ಉಳಿದದ್ದೆರಡು ಅವನಿಗೆ ಬೇಡ. ವಾನಪ್ರಸ್ಥ ಯತೀನಾಂತೂ ಷಡೋಂಕಾರ ಪ್ರಶಸ್ಯತೆ. ವಾನಪ್ರಸ್ಥರು ಮತ್ತು ಯತಿಗಳೇನಿದ್ದಾರೆ 6 ಓಂಕಾರಗಳನ್ನು ಒಳಗೊಂಡಂತಹ ಗಾಯತ್ರಿಯನ್ನು ಅವರು ಜಪಿಸಬಹುದು ಅಂತ ಹೀಗೆ ಕೇಳಿ ಬರ್ತದೆ. ಕಲಿಯುಗದಲ್ಲಿ ಹೇಗೂ ವಾನಪ್ರಸ್ಥಾಶ್ರಮಕ್ಕೆ ಅಧಿಕಾರ ಇಲ್ಲವೇ ಇಲ್ಲ, ಆದರೂ ಪ್ರಸಂಗ ಬಂತು ಅಂತ ಅದನ್ನು ಕೂಡ ನಾವು ನೋಡಿದೆವಷ್ಟೆ. ಯೋಗ ಯಾಜ್ಞವಲ್ಕ್ಯ ಅಂತ ಸ್ಮೃತಿ, ಅಲ್ಲಿ ಹೀಗೆ ಕಂಡು ಬರ್ತದೆ. ಓಂಕಾರಂ ಪೂರ್ವಮುಚ್ಚಾರ್ಯ ಭೂರ್ಭುವಸ್ವಸ್ತಥೈವ ಚ ಗಾಯತ್ರಿ ಪ್ರಣವಂ ಚಾಂತೆ ಗಾಯತ್ರಿ ಸಂಪುಟಾ ಸ್ಮೃತ. ಮೊದಲು ಓಂಕಾರ, ಆಮೇಲೆ ಭೂರ್ಭುವಸ್ವ ಅಂತ 3 ವ್ಯಾಹೃತಿಗಳು, ಮುಂದೆ ಗಾಯತ್ರಿ ಜಪ, ಮತ್ತೆ ಕೊನೆಗೆ ಒಂದು ಬಾರಿ ಓಂಕಾರ. ಇಷ್ಟನ್ನು ನಾವು ಹೇಳಿದ್ರೆ ಅದಕ್ಕೆ ಸಂಪುಟಾಕಾರದ ಗಾಯತ್ರಿ ಅಂತ ಹೇಳ್ತಾರೆ. ಮನುಸ್ಮೃತಿಯಲ್ಲಿ 6 ಓಂಕಾರಗಳ ಸ್ವರೂಪವನ್ನ ಹೀಗೆ ವರ್ಣನೆ ಮಾಡಿದ್ದಾರೆ. 6 ಓಂಕಾರಗಳಿಂದ ಕೂಡಿದ ಗಾಯತ್ರಿ ಸ್ವರೂಪವನ್ನ. ತಿಸ್ರೋ ವ್ಯಾಹೃತಯ ಪೂರ್ವಂ ಪೃಥಗ್ ಓಂಕಾರ ಸಂಯುತಾ ಓಂ ಭೂಹು ಓಂ ಭುವಃ ಓಂ ಸ್ವಹ ಎಂಬುದಾಗಿ ಆ 3 ವ್ಯಾಹೃತಗಳಿಗೆ 3 ಓಂಕಾರಗಳನ್ನ ಹೇಳಬೇಕು. ಹೀಗೆ ಓಂ ಭೂಹು ಓಂ ಭುವಃ ಓಂ ಸ್ವಹ ಅಂತ ಇಷ್ಟು ಹೇಳಿ ಓಂ ಭೂರ್ಭುವ ಸ್ವಹ ಅಂತ ಇನ್ನೊಂದು ಬಾರಿ ಹೇಳಬೇಕು. 4 ಬಾರಿ ಆಯ್ತು. ಮತ್ತೆ ಮಂತ್ರಸ್ಯ ಆದ್ಯಂತಯೋಸ್ತಥಾ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಓಂ ಅಂತಿಷ್ಟು ಹೇಳಿದ್ರೆ ಇದು 6 ಓಂಕಾರಗಳನ್ನು ಒಳಗೊಂಡಂಥ ಗಾಯತ್ರಿ ಅಂತ ತಿಳಿದು ಬರ್ತದೆ. ಆ ಓಂಕಾರಗಳನ್ನ 6 ಓಂಕಾರಗಳನ್ನ ಎಲ್ಲೆಲ್ಲಿ ಇಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಏನೋ ವಿವಾದನೂ ಇದ್ದಂತೆ ಕಾಣಿಸ್ತದೆ. ಹೀಗೂ ಹೇಳ್ತಾರೆ. ಓಂ ಅಂತ ಮೊದಲು, ಓಂ ಭೂಹು ಓಂ ಭುವಃ ಓಂ ಸ್ವಹ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಓಂ ಇತಿ ಷಡೋಂಕಾರ ಇತ್ಯರ್ಥ. ಯತಿಗಳು ಕೂಡ ಗಾಯತ್ರಿಯನ್ನು ಜಪಿಸಲೇಬೇಕು. ಸರ್ವಂ ಚ ಸನ್ಯಸೇತ್ ವಿದ್ವಾನ್ ವೇದಮೇಕಂ ನ ಸಂತ್ಯಜೇತ್. ವೇದ ಸನ್ಯಸನಾತ್ ಶೂದ್ರ ತಸ್ಮಾತ್ ವೇದಂ ನ ಸನ್ಯಸೇತ್. ಏನನ್ನಾದ್ರೂ ಬಿಡಬಹುದು, ಆದರೆ ವೇದಾಧ್ಯಯನವನ್ನು ಬಿಡಬಾರದು. ಆ ವೇದಾಧ್ಯಯನದ ಸಾರ ರೂಪವೇ ಈ ಗಾಯತ್ರಿ ಅಂತ ಅದರರ್ಥ. ವೇದ ಮಾತ್ರ ಪರಿತ್ಯಾಗಿ ಚಾಂಡಾಲಾತ್ ಅಥಮಾಧಮಃ. ವೇದಗಳನ್ನು ಪರಿತ್ಯಾಗ ಮಾಡಿದವನು ಚಾಂಡಾಲನಕ್ಕಿಂತ ನೀಚ ಅಂತ ಕರೆಸ್ಕೋತಾನೆ. ಬ್ರಾಹ್ಮಣ್ಯಂ ಚ ಕುತಸ್ತೇಷಾಂ ಗಾಯತ್ರಿ ರಹಿತಾತ್ಮನಾಂ. ಗಾಯತ್ರಿಯನ್ನೇ ಬಿಟ್ಟವರಿಗೆ ಬ್ರಾಹ್ಮಣ್ಯ ಆದರೂ ಬರೋದು ಹೇಗೆ? ಗಾಯತ್ರಿ ರಹಿತಾ ಸರ್ವೇ ಚಾಂಡಾಲಾತ್ ಅಧಮಾಧಮಾಹ. ಹೀಗೆ ಸನ್ಯಾಸಿಗಳು ಮಾತ್ರ ಓಂಕಾರವನ್ನು ಜಪಿಸಬೇಕೆ, ಮತ್ತೆ ಉಳಿದವರು ಕೂಡ ಅದನ್ನು ಜಪಿಸಬಹುದೇ ಅಂತ ಅನ್ನೋದ್ರ ಬಗ್ಗೆ ನಾವು ಒಂದು ವಿಷಯ ನೋಡುವುದು ಬಾಕಿ ಉಳಿದಿತ್ತು. ಅದನ್ನ ಈ ಮುಂದಿನಂತೆ ಈ ಹಿಂದೆ ನೋಡಿ ಮುಗಿಸಿದ್ದೀವಿ. ಅದು ಈ ಹಿಂದಿನ ಶ್ಲೋಕದಲ್ಲೇ ಬಂದಿತ್ತು. ಅದಾದ ನಂತರ ಕೆಲವು ಶ್ಲೋಕಗಳನ್ನು ನಾವು ಮುಗಿಸಿದ್ದೀವಿ. ಕಳೆದ ದಿವಸ ಉದ್ವರ್ಗೋಸಿ ಎಂಬ ಮಂತ್ರದಿಂದ ಪ್ರಾಯಶ್ಚಿತ್ತಾರ್ಘ ಹೇಗೆ ಕೊಡಬೇಕು ಅಂತ ಅನ್ನೋದನ್ನು ಕೂಡ ನೋಡಿದ್ದೀವಿ. ಮುಂದೆ ಅಥ ಆದಾಯ ಸುಪುಷ್ಪಾಣಿ ತೋಯ ಮಂಜಲಿನಾ ದ್ವಿಜಃ. ಈ ಕೈಯಲ್ಲಿ ಹೂಗಳನ್ನ ಹಿಡ್ಕೊಳ್ಬೇಕು. ಹೂಗಳನ್ನು ಹಿಡ್ಕೊಂಡು ಆ ಸೂರ್ಯನಿಗೆ ಹೂಗಳಿಂದ ಅರ್ಚನೆ ಮಾಡಬೇಕು. ಪ್ರಕ್ಷಿಪ್ಯ ಪ್ರತಿ ಸೂರ್ಯಂಚ ವ್ಯೋಮ ಮುದ್ರಾಂ ಪ್ರಕಲ್ಪಯೇತ್. ಸೂರ್ಯನಿಗೆ ಈ ಪುಷ್ಪಾರ್ಚನೆ ಆದ ಬಳಿಕ ವ್ಯೋಮ ಮುದ್ರೆಯನ್ನ, ಆಕಾಶ ಮುದ್ರೆಯನ್ನ ಪ್ರದರ್ಶಿಸಬೇಕು ಅಂತ ಹೀಗೆ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಈ ಮುಂದೆನೂ ಕೂಡ ಈ ಆಕಾಶ ಮುದ್ರೆ ಬಗ್ಗೆ ಬರ್ತದೆ ಮುಂದೊಂದೆರಡು ಶ್ಲೋಕಗಳಾದ ಬಳಿಕ.
ಪ್ರದಕ್ಷಿಣಂ ಪರಾಮೃಶ್ಯ ಮುದ್ರಯಾ ಸ್ವಮುಖಾಂತರೆ ಊರ್ಧ್ವಬಾಹು ತಥೋ ಭೂತ್ವ ಸೂರ್ಯಮೀಕ್ಷೇತ್ ಸಮಾಹಿತ ಅಂತ. ಆ ವ್ಯೋಮ ಮುದ್ರೆಯನ್ನ, ಅದು ಕೆಲವು ಕಡೆ ಯೋಮ ಮುದ್ರೆ ಅಂತ ಆಗಿದೆ, ಯೋಮ ಮುದ್ರೆ ಅಂತ ಪಾಠ ತಪ್ಪು, ವ್ಯೋಮ ಮುದ್ರಾ. ಆ ಆಕಾಶ ಮುದ್ರೆಯನ್ನು ತೋರಿಸ್ತಾ ಪ್ರದಕ್ಷಿಣಾಕಾರವಾಗಿ ಹೀಗೆ ತಿರುಗಬೇಕು ತಾನು ನಿಂತಲ್ಲೇ. ಮತ್ತೆ ತನ್ನ ಮುಖವನ್ನ ಮುದ್ರೆಯಿಂದ ಮುಚ್ಚಿಕೊಳ್ಬೇಕು ಅಂತ ಹೀಗೆ ಕಂಡು ಬರ್ತದೆ. ಮುಖದಲ್ಲಿ ಲೀನ ಮಾಡ್ಕೋಬೇಕು ಅಂತ ಇನ್ನೊಂದು ಕಡೆ ಬರ್ತಿದ್ದಾರೆ. ಮುಚ್ಕೊಳ್ಬೇಕು ಅರ್ಥಾತ್ ಅನ್ನೋದು ಆ ವ್ಯೋಮ ಮುದ್ರೆಯನ್ನ ತನ್ನ ಮುಖದ ಎದುರಿಗೆ ಹಿಡಿಬೇಕು, ಇಷ್ಟೇ, ಬೇರೆ ಏನಲ್ಲ. ಅದರ ನಡುವೆ ಒಂದು ಶ್ಲೋಕ ಇದೆ. ಬಳಿಕ ಸೂರ್ಯನ ಕಡೆಗೆ ತಿರುಗಿ ಏಕಾಕ್ಷರ ಮಂತ್ರವನ್ನ 12 ಬಾರಿ ಜಪಿಸಬೇಕು. ಆ ಏಕಾಕ್ಷರ ಮಂತ್ರ ಅಂದ್ರೆ ಈ ಓಂ ಎಂಬತಕ್ಕಂಥ ಅರ್ಕ ಬೀಜ, ಅದನ್ನೇ ಜಪಿಸಬೇಕು ಅಂತ ವರ್ಣನೆ ಮಾಡ್ತಾರೆ. ಮುಂದೆ ಷಡಕ್ಷರಾದೀನಿ, ಷಡಕ್ಷರ ಮಂತ್ರ ಇತ್ಯಾದಿಗಳನ್ನ, ಬ್ರಹ್ಮ ಭೂ ಸ್ವರೋಂ, ಇದು ಷಡಕ್ಷರ ಮಂತ್ರ, 6 ಅಕ್ಷರಗಳನ್ನು ಒಳಗೊಂಡದ್ದು. ಓಂ ಆಪೋ ಜ್ಯೋತಿರ ಸೋಮೃತಂ ಅಸಾವಾದಿತ್ಯೋ ಬ್ರಹ್ಮ ಇತಿ ಮಂತ್ರತ್ರಯಾಣಿ, ಈ 3 ಮಂತ್ರಗಳನ್ನ ತ್ರಿಕೃತ್ವ 3 ಬಾರಿ ಉಚ್ಚಾರ ಮಾಡಿ ಪ್ರದಕ್ಷಿಣೆ ಮಾಡಬೇಕು ಅಂತ ಇಷ್ಟು ಕೇಳಿ ಬರ್ತದೆ. ಈ ಆಕಾಶ ಮುದ್ರೆ ಅಂದ್ರೆ ಏನು, ಆಕಾಶ ಮುದ್ರಾ ಅಥವಾ ವ್ಯೋಮ ಮುದ್ರಾ ಅಂತ ಬಂತಲ್ಲ, ಅದೇನು ಅಂತ ಅನ್ನೋದ್ರ ಬಗ್ಗೆ ನಾನು ಕೂಡ ಅನೇಕ ಜನರನ್ನ ಸಂಪರ್ಕಿಸಿದ್ದೆ. ಈ ನೀವೆಲ್ಲ ಇದನ್ನ ನೋಡಿರ್ತೀರಿ, ನನಗದನ್ನು ಮಾಡ್ಲಿಕ್ಕೆ ಬರೋದಿಲ್ಲ. ಆದರೆ ನಾವು ಚಿಕ್ಕವರಿದ್ದಾಗ ತುಂಬ ದೊಡ್ಡ ದೊಡ್ಡ ವಿದ್ವಾಂಸರು ಅಂತ ಏನಲ್ಲ, ಸಾಮಾನ್ಯವಾಗಿ ಧರ್ಮ ಕಾರ್ಯಗಳನ್ನು ಬಲ್ಲವರು, ವೈದಿಕರಾದವರು ಕೂಡ ಇಂಥದ್ದೊಂದು ವ್ಯೋಮ ಮುದ್ರೆಯನ್ನು ಮಾಡಿ ಸೂರ್ಯನ ಕಡೆ ನೋಡ್ತಾ ಇದ್ರು. ನಾನು ಇದ್ರ ಬಗ್ಗೆ ಸಮೀಕ್ಷೆ ಮಾಡಿದಾಗ ಪ್ರಾತಃ ಸಂಧ್ಯಾವಂದನ ಮತ್ತು ಸಾಯಂ ಸಂಧ್ಯಾವಂದನದಲ್ಲಿ ಸೂರ್ಯನ ದರ್ಶನವನ್ನು ಮಾಡೋದಕ್ಕೆ ಶಾಸ್ತ್ರದ ನಿಷೇಧ ಇದೆ. ನೇಕ್ಷೇತೋದ್ಯಂತಮಾದಿತ್ಯಂ ನಾಸ್ತಂ ಯಂತಂ ಕದಾಚನ ಅಂಥೇಳಿ ಹೀಗೆ ನಿಷೇಧ ಇದೆ. ಆದ್ದರಿಂದ ಆ ಸಂದರ್ಭದಲ್ಲಿ ಮಾಡುವಂತಿಲ್ಲ. ಮಧ್ಯಾಹ್ನದ ಹೊತ್ತಿನಲ್ಲಿ ಈ ಸಂಧ್ಯಾವಂದನ ಮುಗಿದ ಮೇಲೆ ಹೊರಗೆ ಬಂದು, ಮನೆಯಿಂದ ಹೊರಗೆ ಬಂದು ಸಾಮಾನ್ಯವಾಗಿ ತುಳಸಿ ಕಟ್ಟೆ ಹತ್ರ ನಿಂತ್ಕೊಂಡು ಆ ವ್ಯೋಮ ಮುದ್ರೆಯನ್ನು, ಆಕಾಶ ಮುದ್ರೆಯನ್ನು ಮಾಡಿ ಸೂರ್ಯನನ್ನು ನೋಡಿ ಮತ್ತೆ ಬಂದು ಊಟ ಮಾಡ್ತಿದ್ರು ನಮ್ಮ ತಂದೆ, ಅಜ್ಜ ಮೊದಲಾದವರು ಅಂತ ಹೀಗೆ ಕೆಲವರು ಹೇಳಿದರು. ಮತ್ತೆ ಕೇವಲ ಪುರುಷರು ಮಾತ್ರ ಇದನ್ನು ಮಾಡಬೇಕು ಅಂತ ಏನಲ್ಲ, ಅನೇಕ ಜನ ಸ್ತ್ರೀಯರು ಕೂಡ ಇದನ್ನ ಮಾಡ್ತಾ ಇದ್ದಾರೆ. ನಾನು ಇದನ್ನ ಚಿಕ್ಕವನಿದ್ದಾಗ ನೋಡಿದ್ನಲ್ಲ, ಅದೇನೋ ಆಕಸ್ಮಿಕವಾಗಿ ಒಂದು ಚಮತ್ಕಾರಕವಾದಂಥ ಕೈಯಿಂದ ಮಾಡುವಂಥ ಮುದ್ರೆ, ಏನೋ ಯೋಗಾಸನದ ಒಂದು ಪ್ರಭೇದ, ಅನೇಕ ಮುದ್ರೆಗಳನ್ನ ಮಾಡ್ತಾರಲ್ಲ ಕೈಯಿಂದ, ಅಂಥದ್ದು ಯಾವುದೋ ಒಂದು ಪ್ರಭೇದ, ಅದಕ್ಕೆ ಅಷ್ಟೇನು ಮಹತ್ವ ಇದ್ದಿರ್ಲಿಕ್ಕಿಲ್ಲ ಅಂತ ಹೀಗೆಲ್ಲ ನಾನು ಏನೇನೋ ಅಂದ್ಕೊಂಡಿದ್ದೆ. ಅದು ಈ ಮಹಾಭಾರತದಲ್ಲಿ ಇಲ್ಲಿ ಬಂದಿದೆ ಅಂತ ಅನ್ನೋದು ತುಂಬ ಅದ್ಭುತವಾದ ಸಂಗತಿ. ಅದನ್ನ ಪ್ರತಿಯೊಬ್ಬರು ಕೂಡ ರೂಢಿಸ್ಕೋಬೇಕು. ನಾವ್ಯಾರು ಈಗ ಅದನ್ನು ಕಡ್ಡಾಯವಾಗಿ ಏನೂ ಮಾಡ್ತಿಲ್ಲ, ಯಾಕಂದ್ರೆ ಮನೆಯೊಳಗೂ ನಿಂತು ಸಂಧ್ಯಾವಂದನೆ ಮಾಡುವವರು ನಾವು. ಹೊರಗಡೆ ಮಾಡಿದರೆ ತುಳಸಿ ಕಟ್ಟೆ ಹತ್ರ, ನದಿ ತೀರದ ಹತ್ರ ಎಲ್ಲ ಮಾಡಿದರೆ ಸಂಧ್ಯಾವಂದನಕ್ಕೆ ವಿಶೇಷ ಫಲ ಇದೆ ಅಂತ ಕೇಳಿ ಬರ್ತದೆ. ಆದ್ರಿಂದ ಆ ವ್ಯೋಮ ಮುದ್ರೆಯನ್ನ ಮಾಡಬೇಕು. ನಾನು ಹೇಳಿದಂತೆ ನನಗೂ ಅದು ಮಾಡಲಿಕ್ಕೆ ಈಗಲೂ ಕೂಡ ಬರೋದಿಲ್ಲ. ಆದರೆ ಮಾಡ್ತಾ ಇರುವ ಸ್ತ್ರೀಯರು, ಧಾರ್ಮಿಕರಾದಂತಹ ಸ್ತ್ರೀ ಪುರುಷರು ಇವ್ರನ್ನೆಲ್ಲ ಸಂಪರ್ಕಿಸಿದಾಗ ಅವ್ರು ಹೇಗೆ ಮಾಡಬೇಕು ಅಂತ ಅನ್ನೋದನ್ನ ಹೇಳಿದರು. ಅದನ್ನು ಕೂಡ ನಾನು ಎಲ್ಲ ಶ್ರೋತೃಗಳ ಅನುಕೂಲಕ್ಕಾಗಿ ಕಳಿಸಿಕೊಟ್ಟಿರ್ತೇನೆ. ಅದನ್ನೆಲ್ಲ ತಾವೆಲ್ಲರೂ ಕೂಡ ಪರಾಮರ್ಶಿಸಬೇಕು. ಆ ಸೂರ್ಯನ ಕಡೆ ನೋಡ್ತಾ ಸೂರ್ಯಮಂಡಲದ ಮಧ್ಯದಲ್ಲಿರುವಂತಹ ಆ ನಾರಾಯಣನನ್ನ ಧ್ಯಾನಿಸಬೇಕು. ಆ ಸಂದರ್ಭದಲ್ಲಿ ಉದುತ್ಯಂ ಜಾತವೇದಸಂ ದೇವಂ ವಹಂತಿ ಕೇತವಃ ದಶೇ ವಿಶ್ವಾಯ ಸೂರ್ಯಂ ಅನ್ನೋ ಮಂತ್ರವನ್ನು ಜಪಿಸಬೇಕು ಅಂತ ಬಂದಿದೆ. ಇಲ್ಲಿಗೆ ಈ ಭಾಗವನ್ನು ಸಮಾಪ್ತ ಮಾಡ್ತಿದ್ದೇನೆ. ಇದಾದ ಬಳಿಕ ಆ ಉದಿತ್ಯಂ ಜಾತವೇದಸಂ ಅನ್ನುವ ಮಂತ್ರದ ಶ್ರವಣವನ್ನು ಕೂಡ ಮಾಡೋಣ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.